ಡಿಕೆ ಸರ್ಕಾರದ ವಿರುದ್ಧ ಭೂ ಸಂತ್ರಸ್ತರು ಸಿಡಿದೇಳ್ತಾ ಇದ್ದಾರೆ. ನಾಳೆ ಗಣಿನಾಡು ಬಳ್ಳಾರಿ ಜಿಲ್ಲೆ ಸಂಪೂರ್ಣ ಬಂದ್ಗೆ ಕರೆ ನೀಡಿದ್ದಾರೆ ರೈತರು. ಧರಣಿಗೆ ಕರೆ ನೀಡಿದಂತ ಕುಡತಿನಿ ಸಂತ್ರಸ್ತರು ಹೋರಾಟ ಸಮಿತಿ ಹೋರಾಟವನ್ನು ಮಾಡ್ತಾ ಇರುವಂತದ್ದು. ನಾಳೆ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಭೂ ಸಂತ್ರಸ್ತರು ಸಿಡಿದೇಳ್ತಾ ಇದ್ದಾರೆ. ಗಣಿನಾಡು ಬಳ್ಳಾರಿ ಜಿಲ್ಲೆ ಸಂಪೂರ್ಣ ಬಂದ್ಗೆ ಕರೆ ನೀಡಿದ್ದಾರೆ. ಧರಣಿಗೆ ಕರೆ ನೀಡಿದ್ದಾರೆ ಕುಡತಿನಿ ಸಂತ್ರಸ್ತ ಹೋರಾಟ ಸಮಿತಿ. ಕೈಗಾರಿಕೆ ಹೆಸರಲ್ಲಿ ಭೂಮಿಯನ್ನ ಕಸಿದು 15 ವರ್ಷ ರೈತರಿಗೆ ವಂಚನೆಯನ್ನ ಮಾಡಲಾಗುತ್ತಿದೆ. ವಂಚನೆ ವಿರುದ್ಧ ಹೋರಾಟಕ್ಕೆ ಸಂತ್ರಸ್ತರು ಈಗ ಬೀದಿಗಿಳಿತಾ ಇದ್ದಾರೆ. ಭೂಮಿ ಕೊಟ್ಟ ನಮಗೆ ಬದುಕಿನ ಭರವಸೆ ಯಾವಾಗ ಅಂತ ಪ್ರಶ್ನೆ ಕೇಳ್ತಿದ್ದಾರವರು. ಸೂಕ್ತ ಪರಿಹಾರ ಮತ್ತೆ ಉದ್ಯೋಗ ಸಿಗದೇ ಇದ್ದಕ್ಕೆ ರೈತರು ಆಕ್ರೋಶಗೊಳ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ನಾಳೆ ಬಂದ್ಗೆ ವ್ಯಾಪಕ ಬೆಂಬಲವನ್ನ ಅವರು ಹೋರಾಟಗಾರರು ಕೋರ್ತಾ ಇದ್ದಾರೆ. ಸಾರ್ವಜನಿಕರು ಹಾಗೇನೆ ವಿವಿಧ ಸಂಘಟನೆಗಳಿಗೆ ಮನವಿಯನ್ನ ಕೂಡ ರೈತರು ಮಾಡಿಕೊಂಡಿರುವಂತದ್ದು. ಬಳ್ಳಾರಿ ತಾಲೂಕಿನ ಕುಡತಿನಿ ಮತ್ತೆ ಅದರ ಸುತ್ತಮುತ್ತಲಿನ ಹಳ್ಳಿಗಳ ಫಲವತ್ತಾದ ಕೃಷಿ ಭೂಮಿಯನ್ನ ಕೈಗಾರಿಕೆಗಳ ಸ್ಥಾಪನೆಗೆ ಸ್ವಾಧೀನಪಡಿಸಿಕೊಳ್ಳುತ್ತಾ ಇದೆ ಸರ್ಕಾರ. ಇದು ನಮಗೆ ಒಪ್ಪಲ್ಲ, ನಾವಿದನ್ನ ಅಂತಿದ್ದಾರೆ. ನಮ್ಮ ಜಂಟಿ ಸಮಿತಿ ಕರ್ನಾಟಕ ಪ್ರಾಂತ ರೈತ ಸಂಘ, ಭೂಸಂತ್ರಸ್ತರ ಹೋರಾಟ ಸಮಿತಿ ಕುಡಿತಿರಿ ಮತ್ತು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITU ಮತ್ತು ಕನ್ನಡ ಪರ ಸಂಘಟನೆಗಳ ಜಂಟಿ ಸಮಿತಿಯಿಂದ ನಾವು 18ನೇ ತಾರೀಕು ಬಳ್ಳಾರಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಒಂದು ಸ್ವಯಂ ಪ್ರೇರಿತ ಬಂಧನ ಮಾಡಬೇಕಂತ ಕರೆಯನ್ನು ಕೊಟ್ಟಿದ್ದೀವಿ. ಅದರ ಭಾಗವಾಗಿ ಬಳ್ಳಾರಿ ನಗರ ಅಲ್ಲದೆ ಸಿರುಗುಪ್ಪ ತಾಲೂಕದಲ್ಲಿ, ಸೊಂಡೂರು ತಾಲೂಕದಲ್ಲಿ ಮತ್ತು ಅದೇ ರೀತಿ ಕುರುಗೋಡು ತಾಲೂಕದಲ್ಲಿ ಕಂಪ್ನಿಯಲ್ಲಿ 4 ಕಡೆಯೂ ಈ ಬಂದ್ಗೆ ಒಂದು ವ್ಯಾಪಕವಾದ ಬೆಂಬಲ ಸಿಕ್ಕಿದೆ ಮತ್ತು ಅಲ್ಲಿ ಬಂದ್ ಮಾಡಲಿಕ್ಕೆ ಒಂದು ಪ್ರಯತ್ನಗಳು ನಡೀತಿದ್ದಾವೆ ಎಲ್ಲ ಸಾಮೂಹಿಕ ಸಂಘಟನೆಗಳಿಂದ. ಬಳ್ಳಾರಿಯಲ್ಲಿ ನಾವು ಈ ಹೋರಾಟಕ್ಕೆ ಬೆಂಬಲವಾಗಿ ಚೇಂಬರ್ ಆಫ್ ಕಾಮರ್ಸ್ ಆಗಿರ್ಬೋದು, ಹೋಟೆಲ್ ಮಾಲೀಕರ ಸಂಘಟನೆ ಆಗಿರ್ಬೋದು ಮತ್ತು ಅದೇ ರೀತಿ KSRTC ಬಸ್ಸುಗಳ ಸಂಬಂಧಪಟ್ಟಂಥ ಅವ್ರಿಗಾಗಿರ್ಬೋದು ಮತ್ತು ಎಲ್ಲ ಪ್ರಗತಿಪರ ರೈತ ಸಂಘಟನೆಗಳು, ಕೂಲಿಕಾರ ಸಂಘಟನೆಗಳು, ಕಾರ್ಮಿಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನಾಗರಾಜ್, ಈಗ ನಾಳೆ ಬಂದ್ಗೆ ಕರೆ ನೀಡಿರುವಂತದ್ದು, ಬಂದ್ ಬಿಸಿ ಯಾವ ರೀತಿ ತಟ್ಟಿಸೋಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಹೋರಾಟಗಾರರು ಅಂತ? ಗಾಯತ್ರಿ, ಏನಂತಂದ್ರೆ ಈ ಒಂದು ಕುಡತಿನಿ ಭೂ ಸಂತ್ರಸ್ತರ ಹೋರಾಟದ ಸಮಿತಿ ವತಿಯಿಂದ ಏನು ವಿವಿಧ ಸಂಘಟನೆಗಳ ಒಂದು ನೆರವಿನೊಂದಿಗೆ ನಾಳೆ ಒಂದು ಬಳ್ಳಾರಿಯ ಒಂದು ಬಂದ್ ಅನ್ನ ಕರೆದಿರ್ತಕ್ಕಂಥದ್ದು. ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತೆ KRS ಮತ್ತೆ ಸೆಂಟರ್ ಆಫ್ ಇಂಡಿಯಾ ಟ್ರೇಡ್ ಯೂನಿಯನ್ CITU ಇವರ ನೇತೃತ್ವದಲ್ಲಿ ನಾಳೆ ಒಂದು ಬಳ್ಳಾರಿಯ ಬಂದ್ಗೆ ಕರೆ ನೀಡಿದ್ದಾರೆ. ಯಾಕಂತಂದ್ರೆ ಏನು ಕೈಗಾರಿಕೆಗಾಗಿ 2013ರಲ್ಲಿ ಏನು ಮಿತ್ತಲ್ ಕಾರ್ಖಾನೆಗಾಗಿ ವಶಪಡಿಸಿಕೊಂಡಂತ ಭೂಮಿಯನ್ನ ಇಲ್ಲಿಯವರೆಗೂ ಕೂಡ ಅಲ್ಲಿ ಯಾವುದೇ ನಿಗದಿತ ಉದ್ದೇಶಕ್ಕಾಗಿ ಬಳಕೆಯಾಗಿಲ್ಲ. ಹಾಗಾಗಿ ಆ ರೈತರಿಗೆ ಜಮೀನನ್ನ ಹಿಂತಿರುಗಿಸಬೇಕು. ಇಲ್ಲದೇ ಇದ್ರೆ ಇವತ್ತಿನ ಒಂದು ದರ ಏನಿದೆ ಅದನ್ನ ಕೇಂದ್ರದ ಒಂದು ದರ ನಿಗದಿಯ ಒಂದು ಸಮಿತಿಯ ಆದೇಶ ಏನಿದೆ ಅದರ ಪ್ರಕಾರ 3 ಪಟ್ಟು ರೈತರಿಗೆ ಹಣವನ್ನ ನೀಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಮಾಡಿಕೊಂಡು ಇವತ್ತು ಸರ್ಕಾರದ ವಿರುದ್ಧ ಕಳೆದ 3 ವರ್ಷದಿಂದ ಏನು ಹೋರಾಟ ಮಾಡ್ತಾ ಇದ್ದಾರೆ, ಯಾವ ಸರ್ಕಾರದ ಜನಪ್ರತಿನಿಧಿಗಳು ಕೂಡ ನಮ್ಮನ್ನ ಬಂದು ಸಂತೈಸಿಲ್ಲ, ನಮಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿಲ್ಲ. ಹಾಗಾಗಿ ನಾವು ಸರ್ಕಾರನ ಬೆಂಬಲಿಸಲಿಕ್ಕಾಗಿ ನಾಳೆ ಬಳ್ಳಾರಿ ಬಂದನ್ನ ಕರೆದಿದ್ದೇವೆ ಅಂತ ಹೇಳಿರ್ತಕ್ಕಂಥದ್ದು. ನಾಳೆ ಮುಂಜಾನೆ 9 ಗಂಟೆಯಿಂದ ಬಳ್ಳಾರಿ ಬಂದ್ ಕರೆ ನೀಡಿದೆ. ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಕುಡತಿನಿ ಭೂ ಸಂತ್ರಸ್ತ ಹೋರಾಟ ಸಮಿತಿ ವತಿಯಿಂದ ನೂರಾರು ರೈತರು ಬಳ್ಳಾರಿಗೆ ಎತ್ತು ಗಾಡಿಗಳ ಮತ್ತೆ ಅವರ ಏನು ಎಲ್ಲ ರೈತಾಪಿ ವರ್ಗದವರಿದ್ದಾರೆ ಅವರುಗಳು ಬರೋದ್ರ ಮೂಲಕ ಬಳ್ಳಾರಿಯ ಬಂದ್ ನಡೆಸಲಿಕ್ಕೆ ಉದ್ದೇಶಿಸಲಾಗಿದೆ. ಬಳ್ಳಾರಿಯ ರಾಯಲ್ ವೃತ್ತದಿಂದ ಏನು ಈ ಒಂದು ಬಂಧನ ಪ್ರತಿಭಟನೆ ಆರಂಭವಾಗಿ ಮೋತಿ ಸರ್ಕಲ್ ವರೆಗೂ ಕೂಡ ಈ ಒಂದು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಗಾಯತ್ರಿ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.